ಥ ನನಗೆಂತ ತುಟ್ಟಿದ ತೊಗೊಂಡ್ಬಿಟ್ಲ ಕಮಲವ್ವ. ಈ ಕದಳಲಕ್ಕಿ ನನ್ನ ಸೊಸಿ ತಾನು ಕೊಡ್ಸಂಗಿಲ್ಲ, ಕೊಡ್ಸರಿಗೆ ಬಿಡಂಗಿಲ್ಲ ತಗ. ಥು ಎಲ್ಲ ಹಾಳಾಗೋತ ತಗ. ಎಷ್ಟು ಆಸೆ ಇಟ್ಕೊಂಡಿದ್ದೆ ನಾನು ಚಲೋ ತೊಗೋಬೇಕಂತೇಳಿ. ಎಲ್ಲ ಹಾರ್ಗೆಡಿಸಿ ಇದನ್ನು ತಂದು ಮುಂದಿಟ್ಟಾಳಿಲ್ಲ. ಯಾರಿಗೆ ಬೇಕಾಗೈತಿದೆ ಹೋಗತ್ತಾಳ. ಖುಷಿ ಆತ್ರಿ ಅತ್ತಿಯರ? ಏನು ಖುಷಿ ಆಕತ್ತೆ ಏನ? ಒಂದು ದೊಡ್ಡ ಮನಿ ಮಗಳು ಅಂತ ಹೇಳ್ತಿ, ಒಂದು 1000 ರೂಪಾಯಿ 500 ರೂಪಾಯಿ ಕ್ಷಣತನ ಮಾಡ್ತಿ ಎಲ್ಲದಕ್ಕೂ. ಏನು ಶಾಣೆತನ ಮಾಡ್ತೀವಿ? ನೀ ಹಿಡ್ದಂತದ ಸೀರೆ ಕೊಡಿಸ್ಲಿಲ್ಲ? ಐದ್ರಿ ಅದಕ್ಕೆ ಇದನ್ನ ಹಿಡ್ದಿದ್ದು ಸೀರಿನ ನನ್ನ ತಲೆ ಬೇರೆನೇ ಇತ್ತು ಗೊತ್ತನ. ನಂಗೆ ಇದಕ್ಕೆ ಚಲೋ ತೊಗೋಬೇಕು ಅನ್ನೋದಿತ್ತು. ಆ ಕಮಲವ್ವ ಎಷ್ಟು ಚಲೋ ಸೀರೆ ತೊಗೊಂಡ್ಲು ಗೊತ್ತನ. ನನಗೂ ಅಂಥದ್ದು ತೊಗೋಬೇಕಂತ ಭಾಳ ಇತ್ತು ತಲೆಯಾಗ. ನೀವು ಅದಿರಲ್ಲ, ನೀವು ಒತ್ತಾಯ ಕರೆದ ತೊಗೊಂಡಂಗೆ ನಾನು ಇದನ್ನು. ಅತ್ತಿಯರ ನಿಮ್ಗೇನು ಅನ್ಸಂಗಿಲ್ಲನ? ಅಲ್ಲ ನಮ್ಮ ಅತ್ತಿ ಜೊತೆ ಪೈಪೋಟಿಗೆ ನಿಂತಿರಲ್ಲ ನೀವು, ಏನು ಹೇಳ್ಬೇಕು ನಿಮ್ಗೆ ಅಂತ ನಾನು. ನೀವು ಬಿಡ್ರಿ ಅತ್ತಿಯರ ನೀವು ತಗ. ಅಲ್ಲ ಅವ್ರೇನು ಮಾಡ್ತಾರಂತ ನೀವು ಅದ್ರ ತಕ್ಕ ನಿಂತಿರಲ್ಲ. ತಗೊಳ್ಳಿ, ಅವ್ರು ಬೇಕಂದಿದ್ದೀ, ನಾನು ನಿಮಗೆ ಏನಂದಿದ್ದೆ, ನಾ ಕೊಡಿಸ್ತೀನಿ ಅಂತ ಹೇಳಿದ್ದೆ ಹೌದಾ? ಅಂದಮೇಲೆ ನೀವು ಯಾಕೆ ಅವ್ರಿಗೆ ಹೋಗಿದ್ದು ಮಾಡಿದ್ರಿ? ನಾ ಕೊಡಿಸ್ತೀನಿ ಅಂತ ಹೇಳಿದ್ನೇ ಇಲ್ಲ. ಸಾಲದಕ್ಕೆ ನಮ್ಮ ತಮ್ಮಗೆ ಕೇಳಿರಿ, ಅವ ಕೊಡಿಸ್ತೀನಿ ಅಂತ ಒಪ್ಕೊಂಡು ನಾನು. ಹಂಗಂತ 6, 7, 8, 10 ಸಾವಿರ ರೂಪಾಯಿ ಸೀರೆ ತೊಗೊಳೋದನ್ರಿ ಅತ್ತಿಯರ? ಫಂಕ್ಷನ್ ಇರೋದು ಯಾರ್ದು? ಅಲ್ಲಿ ಇರೋದು ಯಾರ್ದು? ಯಾರು ಕುಬ್ಸ ನಡೀತಾ ಇರೋದು? ಪಾರ್ವತಿದ. ಅಕ್ಕಿನೇ ಸಿಂಪಲ್ ಆಗಿರೋ ಸೀರೆ ತೊಗೊಂಡಾಳ. ನೀವು ನೋಡಿದ್ರೆ ಯು ಅಷ್ಟಷ್ಟು 1000 ರೂಪಾಯಿ ಕಾಸ್ಟ್ಲಿ ಸೀರೆ. ನಮ್ಮ ಅತ್ತಿಗಂತೂ 3 ಕಾಸಿನ ಬುದ್ಧಿ ಇಲ್ಲ. ವಯಸ್ಸಾಗೈತಿ, ಮುದುಕಿ ವಯಸ್ಸಿನಾಗ ಎದಕ್ಕೆ ಬೇಕಷ್ಟು ತುಟ್ಟಿ ಸೀರೆನ ತೆಲಾಗಿಲ್ಲ. ನಿಮ್ಮೇಗಿನ ಪೈಪೋಟಿಗೆ ಅಷ್ಟು ಚಲೋ ತೊಗೊಂಡು ಕುಂತಾರ. ನೀವು ಅವ್ರಂತನ ಮಾಡಕ್ಕೆ ನೀವು ಹೊಂಟೀರಿ ನೋಡ್ರಿ ಅತ್ಯಾರ. ಇದು ಯಾಕೆ ಸರಿ ಅನಿಸ್ಲಿಲ್ಲ ನನಗೆ ಸ್ವಲ್ಪ. ನಂಗಂತೂ ನಿಜವಾಗ್ಲೂ ಭಾರಿ ಸಿಟ್ಟು ಬಂತು ನೋಡ್ರಿ ಅತ್ಯಾರ ನೀವು ಮಾಡಿದ್ದು. ಅಯ್ಯೋ ದೇವ್ರೆ, ಅಲ್ಲ ನಿಮ್ಮ ತಮ್ಮಗೊಂದು 5,000 ರೂಪಾಯಿ ಭಾಳನ? ಸುಮ್ಮನೆ ಸಾಕು, ಬೇಕಂದಂಗೆ ರೊಕ್ಕ ಐತಿ, ಅಷ್ಟೆಲ್ಲ ದುಡಿತಾರೆ. ಒಂದು 5,000 ರೂಪಾಯಿ ಭಾಳ ಆಕತ್ತನ. ಎಲ್ಲದಕ್ಕೂ ಒಂಥರ ಶಣತನ ಮಾಡ್ತಿರವ ನೀವು. ನಮ್ಮ ತಮ್ಮನ ಕಡೆ ರೊಕ್ಕ ಐತಿ ಇಲ್ಲ ಅಂತ ನಾ ಎಲ್ಲಿ ಹೇಳಿದೆ ಅತ್ತಿಯರ? ಹಂಗಂತೇಳಿ ನಾವು ಇಷ್ಟು ತುಟ್ಟಿವೆಲ್ಲ ಸೀರೆ ತೊಗೊಳೋದು ಸರಿ ಅಂತ ನಿಮಗಾರ ಅನಿಸ್ತತನ? ಹೇಳ್ರಿ ಹಂಗಾರ ನೋಡೋಣ. ಥೂ ನಂಗಂತೂ ಸ್ವಲ್ಪ ಇಷ್ಟ ಆಗಲಿಲ್ಲ ರೀ ಅತ್ತಿಯರ ನೀವು ಮಾಡಿದ್ದು. ಅಲ್ಲ ನಾನು ಮೊದ್ಲೇ ಕೇಳೇನವ, ಮೊದಲೇ ಕೇಳಿನೇ ನಾನು ಇದು ಮಾಡಿದ್ದು. ನೀನೇ ನಾನು ಕೇಳಿಲ್ಲ ಅಂತ ತಿಳ್ಕೊಬೇಡ ಗೊತ್ತನ. ನಿಮ್ಮ ತಮ್ಮನೇ ತೊಗೊರಿ, ಎಷ್ಟು ತುಟ್ಟಿದಾದ್ರೂ ಪರವಾಗಿಲ್ಲ, ತೊಗೊರಿ, ನಿಮ್ಗೆ ಇಷ್ಟ ಆಗಿದ್ದು ನಾ ಕೊಡ್ತೀನಿ ಅಂದಮೇಲೆ ನಾ ಇದು ಮಾಡಿದ್ದೆ. ಆಮೇಲೆ ನಿಮ್ಮ ತಮ್ಮನೇ ಕೊಡಿಸ್ತೀನಿ ಅಂತ ಹೇಳಿದ್ದೆ. ನಾನಂತರೂ ಸುತಾರ ಬಾಯಿ ಬಿಟ್ಟಿದ್ದಿಲ್ಲ ಗೊತ್ತನ. ಅತ್ತಿಯರ ನೀವು ಮಾತಾಡ್ತಿರೋದು ಒಂದು ಸ್ವಲ್ಪ ಸರಿ ಇಲ್ಲ. ಯಾಕೆ ಹಿಂಗೆ ಮಾತಾಡ್ತೀರಿ ನೀವು? ತೊಗೊರಿ ಅಂತ ಅವನೇ ಹೇಳಿದ್ನಂತ. ನೀವು ಕೇಳಿದ್ರಿ, ಅವ ಇಲ್ಲ ಅಂತ ಯಾವತ್ತೂ ಅನ್ನೋದಿಲ್ಲ. ಅದಕ್ಕೆ ತೊಗೊರಿ ಅಂತ ಅಂದಾನ. ನೀವು ಕೇಳಿಲ್ಲ ಅಂದ್ರೆ ಅವ ಯಾಕೆ ಹೇಳ್ತಿದ್ದ? ಅವ್ನು ನಾ ಮೊದಲೇ ಹೇಳಿದ್ದೆ, ನನಗೆ ನೀವು ಕೊಡಿಸ್ರಪ್ಪ, ಆದ್ರೆ ನಾನು ನನ್ನ ಗಂಡಗೆ ನಮ್ಮ ಅತ್ತಿಗೆ ನಾನೇ ಕೊಡಿಸ್ತೀನಿ ಅಂತೇಳಿ ಮೊದಲೇ ಹೇಳಿದ್ದೆ ಅವನಿಗೆ. ಅವ್ನು ಸುಮ್ಮನಾಗಿದ್ದ ಹ್ಞೂ ಅಂತೇಳಿ. ನೀವು ಮಾಡೋ ಆಟಕ್ಕೆ ಹ್ಞೂ ಅಂದಿರ್ಬೇಕು ಅವನಷ್ಟೇ. ಅಯ್ಯ ಈಗ ಏನಂತಗ? ಈಗ ಆತ ಈಗ ನೀನೇ ಕೊಡಿಸಿದಿಲ್ಲ. ಈಗ ಇಲ್ಲಿ ಕೊಟ್ಟೆ ರೊಕ್ಕ, ಅವ ಕೊಟ್ಟ. ಬೇಡ ಅಂದ್ರಲ್ಲ ಇದು, ನಾನು ಬೇಡ ಅಂದ್ರೆ ಬಿಡಲಿಲ್ಲ ಅವನು. ನೋಡ್ರಿ, ಆದ್ರೆ ಈಗೇನು ಕಡಿಮೆ ರೇಟಿಂದ ಇದೆ ಸೀರೆಗೆ. ಆದರೂ ನೋಡು ನೀನು ಸೀರೆ ಹೆಂಗೈತೆ, ಎಷ್ಟು ಚಂದ ಐತೆ, ಎಷ್ಟು ರೇಟಿಂದ ತೊಗೊಂಡು. ನನಗಾದ್ರೆ ಇಂಥದ್ದು ಕೊಡಿಸಿದೆ, ನನಗೂ ಅಂಥದ್ದು ಕೊಡಿಸ್ಬೋದಿತ್ತಲ್ಲ. ಅದಕ್ಕೆ ಐತಿ ಯಾಕೆ ಬೇಕಿಗೆ ಅಂತೇಳಿ ಅನ್ನಿಸ್ತಾ ಏನವ ನಿಮ್ಗೆ, ಯಾರಿಗೆ ಗೊತ್ತು. ಹೋಗ್ಲಿ ಬಿಡವ, ನಮ್ದು ವಯಸ್ಸು ಇದ್ದಾಗ ಹಾಕೊಳಕ್ಕೆ ಸಿಗಲಿಲ್ಲ. ಈ ವಯಸ್ಸಿನ ಸೊಸಿ ಕೇಳಿದ್ರೆ ಇನ್ನೆಂತ ಸಿಕ್ಕವು? ಇವೇ ಅಲ್ಲ ಸಿಗೋದು. ಅತ್ತಿಯರ ನಿಮ್ಮ ಸೀರೆಗೆ 2,500 ರೂಪಾಯಿ, ಅದೇನು ಕಡಿಮೆ ರೇಟ್ ಅಲ್ಲ. ನಿನ್ನ ಸೀರೆಗೆ ರೇಷ್ಮೆ ಸೀರೆ 5,000 ರೂಪಾಯಿ ಮೇಲೆ ಐತೆ. ಅತ್ತಿಯರ ನನಗೆ ನಮ್ಮ ತಮ್ಮ ಕೊಡಿಸಿದ್ದು. ಇದು ನನ್ನ ಬಜೆಟ್ ಏನೈತೆ ಅದ್ರೊಳಗೆ ನಾನು ನಿಮಗೆ ಕೊಡಿಸಿದ್ದು. ತಮ್ಮನ ನನಗೆ ಕೊಡಿಸ್ತಿದ್ನಲ್ಲ, ನಿಂದೊಂದು ಸೀಮೆಗೆಲ್ಲದ ಸ್ವಾಭಿಮಾನ ಅದು ಏನಾತಾಗ. ಎಲ್ಲ ಮನೆಯಾಗಿದ್ದು ಸೈ ಕೊಟ್ಟಿದ್ದ ಕಾರು ಬಳಸ್ಕೊಳಕತ್ತೇವೆ. ಇಷ್ಟೆಲ್ಲ ಆದಮೇಲೆ ಇದೊಂದು ಸೊಟ್ಟ ಸೀರೆಗೆ ನಿನ್ನ ಸ್ವಾಭಿಮಾನ. ಏನು ನಮ್ಮ ಅತ್ತಿಗೆ ಯಾಕೆ ಕೊಡಿಸ್ತಿ? ನಮ್ಮ ತಮ್ಮನ ರೊಕ್ಕ ಹಾಳಾಗಬಾರ್ದಂತೆ ಉಳಿಸಿಯ ಏನೋ ಯಾರಿಗೆ ಗೊತ್ತು. ನಂಗೆ ಯಾಕೆ ಹಂಗೆ ಅನ್ಸಕತ್ತೈತಿ. ಹೌದು ತಗೋ, ಅದೇ ಕಾರಣಕ್ಕೆ ಹಿಂಗಂದು ಹಂಗೆ ತಿಳ್ಕೊರಿ. ಹಾಗೆ ತಿಳ್ಕೊರಿ. ಏನ್ರಿ ನಿಮ್ಮ ಶೇರ್ವಾನಿ ಚಲೋ ಇಲ್ಲ? ಡ್ರೆಸ್ ಚಲೋ ಐತೆ ಇಲ್ಲ? ಮಸ್ತ್ ಐತಿ, ಸೂಪರ್ ಆಗೈತಿ. ನೀ ಎಂತ ತೊಗೊಂಡಿದ್ದೆ ಅಂಥದ್ದು ತೊಗೊಂಡೇನು ನೋಡಿ ನಾನು. ಅದೇ ಅಂದೆ. ಅಲ್ಲ ನಿಮ್ಮ ಮಗ ನಾ ಕೊಡಿಸ್ತೀನಿ ಅಂದ ತಕ್ಷಣ ಆಯ್ತು ಅಂತೇಳಿ ಒಪ್ಕೊಂಡು ಪಾಪ ಅವ್ರಿಗೆ ಇಷ್ಟ ಅಲ್ಲ, ಇಷ್ಟನೇ ಆಗಿದ್ದು ಬಿಡು. ಆದ್ರೆ ನಾ ಹೇಳಿದ ತಕ್ಷಣ ಅದನ್ನೇ ತೊಗೊಂಡ್ರೆ ಇಲ್ಲ. ನೀವೊಬ್ಬರ ತಗ. ಅಯ್ಯೋ ನಿನ್ನ ಸೀಮೆಗಿಲ್ಲದ ಬಿಡು. ಯಾಕೆ ಬಿಡ ಇವ ಇದನ್ನ ತೊಗೊಂಡೇನಿ ಇಲ್ಲಿಗ. ಹೌದೀಗ ಜಂಪರ್ ಹೊಲಿಸ್ಬೇಕಲ್ಲ, ಇದನ್ನ ಎಲ್ಲಿ ಕೊಟ್ಟು ಬರ್ತೀವಿ ಹೊಲ್ಯಾಕ? ಈಗೇನು ಸದ್ಯಕ್ಕೇನು ಹೊಲ್ಯಾಕ ಕೊಡಲ್ಲ. ಈಗ ಯಾವ್ದಾರ ಮ್ಯಾಚ್ ಮಾಡ್ಕೊಂಡು ಬ್ಲೌಸ್ ಹಾಕೋರಿ. ಯಾಕಂದ್ರೆ ಇವಾಗ ಎಲ್ಲಿ ಟೈಮ್ ಇಲ್ಲ, ಹೊಲ್ದೆ ಕೊಟ್ಟು ಅವ್ರು ಹೊಲ್ದು ತಂದು ಕೊಡೋಷ್ಟು ಫಂಕ್ಷನ್ ಏನು ಭಾಳ ದೂರ ಇಲ್ಲ. ಅದಕ್ಕೆ ಇನ್ನೊಂದು 3-4 ದಿನ ಅಂದ್ರೆ ಫಂಕ್ಷನ್ ಐತಿ. ನಾ ಪಾರ್ವತಿ ತೊಗೊಳ್ಳಿಲ್ಲ ಮ್ಯಾಚಿಂಗ್ ಬ್ಲೌಸ್ ತೊಗೊಂಡ್ಲಕ್ಕೆ, ಯಾಕಂದ್ರೆ ಈಗ ಹೊಲಿಸೋಷ್ಟು ಟೈಮ್ ಇಲ್ಲ ಅಂತೇಳಿ. ನೀವು ಹಾಗೆ ಮಾಡಿರಿ, ಒಂದು ಮ್ಯಾಚಿಂಗ್ ಬ್ಲೌಸೇ ಮ್ಯಾಚಿಂಗ್ ಬ್ಲೌಸೇ ಬರಲ್ಲ. ಸರಿ, ಅದು ಕಲರಿಂದ ಯಾವ್ದಾರ ಸೆಟ್ಟಿಂಗ್ ಇದ್ರೆ ಹಾಕ್ಕೊಡ್ರಿ. ನೀವು ಹೆಂಗಿದ್ರು ಹೇಗಲ್ ಮೇಲೆ ಸೆರಗ ಹಾಕೋತಿರಲ್ಲ. ಅಲ್ಲ ವಯಸ್ಸಾದವ್ರು ನಿಮ್ಗೆ ಎಂಥ ಸೀರೆ ಉಟ್ರೇನು, ಎಂಥದ್ದು ಹಾಕೊಂಡ್ರೆ ಏನಾಗಬೇಕಾಗೈತಿ ಅಲ್ಲ? ಹೌದು ಬಿಡ್ರಿ, ವಯಸ್ಸಾದವ್ರಿಗೆ ಏನು ಜಲಮನ ಅದು? ಜಲಮಲ್ಲದು ನಿಮ್ದಷ್ಟೇ ಜಲಮ ಆತಾ ಏನು? ಇದು ನಂಗಾರ ಪಿಕೋ ಪಾಲ್ಸ್ ಹಚ್ಚಕರ ಕೊಟ್ಟು ಅಲ್ಲೇ ಹೋಗ್ತಾ ದಾರ್ಯಾಗ ಅಂಗಡ್ಯಾಗ. ಈಗ ನಿಂದು ಮತ್ತೆ ನನಗೇನ ಅಂದಿ, ಈಗ ನಿಂದು ಮ್ಯಾಚಿಂಗ್ ಬ್ಲೌಸ್ ಇಲ್ಲಲ್ಲ, ಏನು ಮಾಡ್ತಿ? ಅತ್ತಿಯರ ನನ್ನ ಕಡೆ ಮ್ಯಾಚಿಂಗ್ ಬ್ಲೌಸ್ ಐತಿ. ಮದ್ವೆಯಾಗ ತೊಗೊಂಡಿದ್ದು
ಈ ಕಲರ್ ಸೀರೆ ಎಲ್ಲ ನಾನು ಹುಟ್ಟಿದ್ನಲ್ಲ ಎಂಗೇಜ್ಮೆಂಟ್ನಾಗ ಅದೈತಿ ತೆಗೆದಿಟ್ಟಿದ್ದು ಹೊಸ ಅದಾವು. ಈಗ ನಾನು ಹೊಲಿಸ್ಕೊಂತೇನೆ ಕುಂದ್ರಲ್ಲ, ಬ್ಲೌಸ್ ಕಟ್ ಮಾಡಿ ತೆಗಿಸಿ ಪಿಕೋ ಪಾಲ್ಸ್ ಅಷ್ಟೇ ಮಾಡ್ಕೊಡ್ರಿ ಅಂತ ಹೇಳ್ತೇನೆ. ಪಾಲ್ಸ್ ಹಚ್ಚಿಸ್ಕೊಂಡ್ ಬರ್ತೇನೆ ಬೇಕಾದ್ರೆ ನಿಮ್ದು ಸೀರೆನ ನಿಮ್ದೊಂದು ಮ್ಯಾಚಿಂಗ್ ಇದ್ದಿದ್ದು ಒಂದು ಯಾವ್ದಾರ ಕಲರಿಂದ ಹಾಕೋರಿ ಏನು ನಡೀತೈತಿ. ಏನೆಲ್ಲ ಮ್ಯಾಚಿಂಗ್ ಹಾಕೊಂಡು ಏನು ಮದುವೆ ಎಲ್ಲ ಇದೆ ದೊಡ್ಡ ಕಾರ್ಯ ಅಲ್ಲ, ನನಗೂ ಐತಿ ಮ್ಯಾಚಿಂಗ್, ನಾನು ಹಾಕೋತೇನೆ. ಮತ್ತೆ ನನಗೆ ಬಂಗಾರ ಕೊಡ್ಬೇಕು ನೋಡಿ, ನನ್ನ ಕಡೆ ಬಂಗಾರ ಇಲ್ಲ. ಹೊಸ ಬಂಗಾರ ನೀನೇ ಹೇರ್ಕೊಂಡು ಕುಂತೆ ಅಂದ್ರೆ ಅಲ್ಲಿ ಅಂತಾರೆ. ಸೊ ಅತ್ತಿ ನೋಡಿದ್ರೆ ಬರೇ ಕೊಳ್ಳೆ ಇದು ಬಿಚ್ಚಲಿ ಗೌರಮ್ಮನಂಗೆ ನಿಂತಾಳ, ಸಸಿ ನೋಡಿದ್ರೆ ಬಡ್ಡಿ ಬಂಗಾರ ಹೋಗ್ಯಾಳ ಅಂತಾರೆ. ಬಳಿಗಳು ಎಲ್ಲ ನಂಗೆ ಕೊಡ್ಬೇಕು, ನೀನು ನಾನು ಹಾಕೊಳಕ್ಕೆ. ಅಯ್ಯ ಬಾರಿ ಬಿಟ್ಟಿರ್ತೀರ ನಿಮ್ಮ ಕಂಡೀಷನ್. ಬಳಿಗಳು ಎಲ್ಲ ನಿಮಗೆ ಕೊಡ್ಬೇಕಂದ್ರೆ ನನ್ನ ಹತ್ರ ಇರೋದೇ ಒಂದು ಜೊತೆ ಯಾವ್ದದ ಇದ್ರ ಡಿಸೈನಿನ ಬಳಿ ಫ್ಯಾಷನ್, ಅವು ನೀವು ಹಾಕೊಂತೀರ. ತೋಡೆ ಅದಾವಲ್ಲ, ಆತು ತೋಡೆ ನೀವು ಹಾಕೋರಿ, ಫ್ಯಾಷನ್ ಬಳಿ ನಾ ಹಾಕೊಂತೇನೆ. ಆಮೇಲೆ ಇದು ಏನದು ನೀ ನಕ್ಲೇಸ್ ಲಾಂಗ್ ನಕ್ಲೇಸ್ ಯಾವ್ಯಾವ ಅದಾವಲ್ಲ ಅವ್ನ ಹಾಕೋ. ನಾನು ಪದ್ಕದ ಸರ ಬೋರ್ಮಾಳ ಸರ ಅವಲಕ್ಕಿ ಸರ ಹೊಸನ ಹಾಕೋತೇನೆ. ದೊಡ್ಡ ಮಂದಿ ಬಂದಿರ್ತಾರ, ಅವ್ರ ಇದ್ರಿಗೆ ಏನಿಲ್ದಂಗೆ ನಿಂದ್ರಲ್ಲ ನಾನು. ಆಮೇಲೆ ಉಂಗ್ರ ಎಸದವ್ ನೀನು ನಂಗೊಂದು 2 ಕೊಡೋದ್ರಾಗ. ಉಂಗ್ರ ನಂದು 5 ಅದಾವು. ಅದ್ರಾಗ 3 ನಂಗೆ ಕಡೆ 2 ನೀ ಹಾಕ. ಅತ್ತಿಯರ 3 ಎಲ್ಲ ಕೊಡೋಕ್ಕಾಗಲ್ಲ, 2 ಹಾಕೋರಿ ಸಾಕು ನಿಮ್ಮ ವಯಸ್ಸಿಗೆ. ನಾನು ಈ ಕೈಯಾಗ 2 ಈ ಕೈಯಾಗ 1 ಹಾಕೋಬೇಕು. ಅವು ಫ್ಯಾಷನ್ ಅದಾವು, ಅವು ನಾವು ಹಾಕೊಳ್ಳೋಂಥದ್ದೇ. 2 ಅಷ್ಟೇ ಸ್ವಲ್ಪ ನಡಿತೈತಿ, ಎಲ್ಲರೂ ಹಾಕೊಳ್ಳೋಂಥವು ಅದಾವು, ಅವ್ನು ನೀವು ಹಾಕೋರಿ. ಅವ ಏನು ಜಗಳವ ನಿಂದ ತಗ ಆಯ್ತು ಅವತ್ತು ಹಾಕೊಳ್ಳುವಂತಿ ಬಿಡು. ಅದು ನೀನು ಕಡ ಕಂಡೀಷನ್ ಮಾಡಿ ಇದನ್ನೇ ಕೊಡ್ಬೇಕು ಅದನ್ನೇ ಕೊಡ್ಬೇಕು ಅಂತ ಕೇಳಿಸ್ಕೊಳತ್ತಿ ಸುಮ್ಮನಿರವ ತಗ. ಏನು ತಪ್ಪಿತ್ಲ, ಸುಮ್ಮನಿರು ನೀನು. ಈ ಹೆಣ್ಮಕ್ಳದಂಗೆ ಆಗಂಗಿಲ್ಲ, ಗಂಡು ಮಕ್ಳದಂಗೆ ಆಕತ್ತೇನ. ಶುರು ಮಾಡ್ತೀವಿ ಏನು ಇಷ್ಟ ಯಾವ್ದು ಇಷ್ಟ ಇಲ್ಲ ಸ್ವಲ್ಪ ನೋಡ್ಬೇಕಾಕತಿ, ಹೇಳ್ಬೇಕಾಕತಿ. ನೀ ಎಲ್ಲದಕ್ಕೂ ಅಡ್ಡ ಬರ್ಬೇಡ ನೋಡ್ಲ, ಬಾಯ್ ತಗೊಂಡತ್ತಾಗ ನಿಂಗೆ ಗೊತ್ತಾಗಲ್ಲ. ನೀ ಸುಮ್ಮನಿರು. ಹಿಂದೇನು ಒಂದು ಶೇರ್ವಾನಿ ಹಾಕೊಂಡು ನಿಂತ್ರೆ ಮುಗೀತು, ನಮ್ದು ಹಂಗಾಕತ್ತೇನ. ಆಯ್ತು ಅತ್ತಿಯಾರ, ಅದು ಏನು ಮಾಡ್ತಿರೋ ಮಾಡ್ರಿ. ಸರಿ ಕೊಡ್ತೇನೆ, ಹಾಕೊಳ್ಳೋವಂತ್ರಿ ತಗೋರಿ. ಸರಿ ತಗೋ ಹಿಡಿ, ಇದ್ರ ಬ್ಲೌಸ್ ಕಟ್ ಮಾಡಿಸಿ ಪಿಕಪ್ ಹಾಕ್ಸಿ ಕೊಟ್ಬಿಡ. ತಗೋ ಹಿಡಿ. ಅತ್ತಿಯಾರ ನೀವು ಹೊಂದ್ಕೋಬೇಕಪ್ಪ, ಎಲ್ಲದಕ್ಕೂ ಜಗಳ ಮಾಡಿದ್ರೆ ನಡೆಯಂಗಿಲ್ಲ ನೋಡ್ರಿ ಅತ್ತಿಯಾರ, ನಾ ಈಗ ಹೇಳಕತ್ತೇನೆ. ಮಾತಾಡ್ತಾಳೆ ನೋಡ್ಲ ಬಿಡೇ ಬಿಟ್ಟು. ಅತ್ತಿನ ಕಿಮ್ಮತ್ ಥಿಯೇಟರ್ ಐತೇನಲ್ಲ ಈ ಬಿಡಾಡಿಗೆ. ಸುಮ್ಮನಿರವ. ನಿನ್ನ ಮನೆ ಒಳಗೆ ವಾಪಸ್ ಕರೆಸ್ಕೋಬೇಕಾದ್ರೆ ನಾನು ಎಷ್ಟೆಲ್ಲ ಹೇಳೇನು ಗೊತ್ತೇನೆ ಆಕಿಗೆ. ನೀನೊಂದು ಮತ್ತೆ ಹಳೇದೇ ಚಾಲು ಮಾಡಕತ್ತಿ ನೋಡವ. ನೀ ಮಾಡಕತ್ತಿ ಅಂದ್ರೆ ಮತ್ತೆ ನನ್ನ ಜೊತೆ ಜಗಳ ಮಾಡ್ತಾಳೆ ಅಷ್ಟೇ. ನೀ ಸುಮ್ಮನಿರವ, ಆದಷ್ಟು ಸ್ವಲ್ಪ ಹೊಂದ್ಕೊಂಡು ಹೋಗಕ್ಕೆ ನೋಡು. ನೀನು ಯಾಕೆ ಬಾಯ್ಬಿಟ್ಟು ನಂಗೆ ಅಂಥದ್ದು ಬೇಕು ಇಂಥದ್ದು ಬೇಕಂತ ಕೇಳಿಸ್ಕೊಂತೀಯತ್ತಾಗ ನೀನು ಹಂಗೆ ಮಾಡ್ತೀಯತ್ತಾಗ. ನಾನೆಲ್ಲ ಬಾಯಿ ಮುಚ್ಕೊಂಡಿದ್ದವ. ನಾನು ದೊಡ್ಡ ರೊಕ್ಕ ಕೊಡಿಸಿ ಹಾಕಿ ಕೊಟ್ಟಿದ್ದು ದೊಡ್ಡ ಹಾಕಿ ಚಲೋದೇ ತೊಗೊಂಡೆ. ಹಂಗೆ ಬೇಕಾದ್ರೆ ನಿನಗೆ ಇದ್ದಿದ್ರೆ ನನ್ನ ಕೇಳ್ಬೋದಿತ್ತ. ನೀನೊಂದತ್ತೆ ಎಲ್ಲದಕ್ಕೂ ಕುಂದ್ರ ಏನಾಗಲ್ಲ. ಅವ್ರ ಹತ್ತಿ ಕೊಡ್ಸೋಣ, ನಂಗೆ ಕೊಡ್ಸೋಕೆ ಏನಾಗದ ದಾಡಿ ಬಾಯಿ ಮುಚ್ಕೊಂಡಿರು. ಅಯ್ಯೋ ದೇವ್ರೇ, ನಿನಗೆ ಹೇಳ್ತಾನೆ ಅಲ್ಲಿ ಹೋಗಿ ನನಗೆ ಬುದ್ಧಿಲ್ಲ. ನಾನು ಶೇವ್ ಮಾಡ್ಕೋಬೇಕು ನೋಡಿಲ್ಲ, ಎಲ್ಲ ಸಣ್ಣ ಕೂದಲು ಬಂದವು, ದಾಡಿ ಮಾಡ್ಕೋಬೇಕು ನನ್ನ ಕೆಲಸದವು. ಹಂಗೆ ಮಾಡಿ ಒಂದು 10,000 ರೂಪಾಯಿ ಸೀರೆ ತೊಗೋಬೇಕಂತ ಮಾಡಿದರೆ ಎಲ್ಲದಕ್ಕೂ ಕಲ್ಲಾಕಿದ್ಲತ್ತಾಗ. ಇರಲಿ ಈಗ ಏನು ಮಾಡೋದು, ಇದನ್ನೇ ತೊಗೊಂತಲ್ಲ ಮತ್ತೆ. ಅಲ್ಲ ಆದರೂ ಆಕೆ ಎಂಥ ಸೀರೆ ತೊಗೊಂಡ್ಬಿಟ್ಲಲ್ಲ ಆಕೆ, ಎಲ್ಲ ನಶೀಬ. ನೀ ಯಾಕೆ ಕೊಡ್ಸಕ್ಕೆ ಹೋದಿ ಆಕೆಗೆ? ತೆಲಿಬೇ ನಿನ್ನ ತೆಲಿಗೆಲಿ ಬರಬರಿತಿಲ್ಲ ನನಗೆ. ಅಯ್ಯೋ ನನ್ನ ಕುಟ ಪೈಪುಟ್ಟಿಗೆ ನಿಂತಾಳ. ಅತ್ತಿ ಸುಮ್ಮನಿರತ್ತಿ. ಅಲ್ಲ 10,000 ರೂಪಾಯಿ ಸೀರೆ ತೆಗಿ ಅಂತ ಅವರು, ಅಲ್ಲ ನೀನು 5,000 ತೆಗಿ ಅಂದ್ರೆ ಅವ್ರು 5,500 ಅಂತಾರೆ. 6 ಅಂತಿ, 6,000 ಮ್ಯಾಗ ಮತ್ತೊಂದು 500 ಅಂತ ಅವ್ರು ಅಂತಾರೆ. ಏನು ಅಸಹ್ಯತಿ ಅಂತ ನಾ ತಗ ಸುಮ್ಮನೆ ತೊಗೊಂಡು ಬರೋದು ಬಿಟ್ಟು ನಿಮ್ದೊಂದು ತಗ 10,000 ತೆಗಿ 5,000 ತೆಗಿ ಅಂತೇಳಿ ತಗ. ಅಲ್ಲಿ ಏನು ಬರ್ಬಿ ಅಂಗಡಿ ನೋಡಿ ನಗಾಕತ್ತಿದ್ರು ಗೊತ್ತಾನ. ಹಿಂಗೆ ಮರ್ಯಾದೆ ತೆಗಿಬೇಕಂತ ಎಷ್ಟು ದಿನದಿಂದ ಕಾಯ್ತಾ ಇದ್ರಿ. ಏನು ಅಸಹ್ಯ ಅಂತಾನೆ. ಅಪ್ಪ ಬರ್ಲಾರ್ದು ಚಲೋ ಆತು. ಅಪ್ಪ ಬಂದಿದ್ರೆ ಇನ್ನೂ ಒಂಚೂರು ಮರ್ಯಾದೆ ಹೋಗಿರ್ತಿತ್ತು. ಪಾಪ ಅಪ್ಪಗೆ ಮುಜುಗರ ಆಗಿರ್ತಿತ್ತು. ಬಿಡತ್ತಿ, ಅವ್ರಿಗಂದ್ರೂ ಬುದ್ಧಿ ಇಲ್ಲ, ಅವು ಹಂಗೆ ಮಾಡ್ತಾರಂದ್ರೆ ನೀನು ಹಂಗೆ ಮಾಡ್ತೀಯಲ್ಲತ್ತಿ. ನಾನೇನು ಮಾಡ್ಬಾರ್ದು ಮಾಡಿದ್ನಲ್ಲ. ಅಲ್ಲಿ ಎಷ್ಟು ಸುಕ್ಕಿರ್ಬೇಕಂತ ನನಗೆ ಅದ ಅರ್ಥ ಆಗೋಲ್ತು. ನಾನು ತೊಗೊತೀನಿ ಯಾಕೆ, ನಾನು ಶೆಲುಡ್ಯಾಗ 10 ಮಂದಿ ನಿಂತು ಮಾತಾಡಂತಕ್ಕಿದ್ದೆ ನಾನು. ನನಗೇನು ಆಸ್ತಿ ಕಡಿಮೆ ಐತಿ, ಬೇಕಾದಷ್ಟು ರೊಕ್ಕ ಐತಿ ನನ್ನ ಕಡೆ. ಓಹೋ ನಮ್ಮ ತಮ್ಮನ ಮನ್ಯಾಗ ಫಂಕ್ಷನ್ ನನ್ನ ಮಾಡ್ಯಾಕ ನನಗೆ ಕೊಡಿಸ್ತಾನೆ. ಈಗ ಏನಿದಿತ್ತು ತೊಗೊಳಕ ಅಷ್ಟು ದುಡ್ಡಿದು ತಗ. ನೀ ಸುಮ್ಮನೆ ಇರ್ಬೇಕಿತ್ತು ಅರವಿಂದ, ನೀ ಕೊಡಿಸ್ತೀನಿ ಅಂತ ಅನ್ಬಾರ್ದಾಗಿತ್ತು, ನೀ ಕೊಡಿಸ್ಲೂಬಾರ್ದು. ಏನು ಭಾರಿ ಒಂದು ನಮೂನಿ ಅದಾವು. ಸುಮ್ಮನಿರತ್ತಿ, ಕೊಡಿಸ್ತೇನೆ ಅನ್ಬಾರ್ದಿತ್ತಂತ ಬಾಯ್ ಬಿಟ್ಟು ಕೇಳಿಂದ ಈಗ ಕೊಡಿಸಲ್ಲ ಅಂತ ಅನ್ನಕತ್ತೇನ. ಈಗ ಅದು ಬೇರೆ ಮಾತು, ಕೊಡಿಸ್ತೀನಿ ಕೊಡಿಸಲ್ಲ ಅದು ಬೇರೆ ಮಾತು. ಒಂದೇ ನೀವು ಅಂಗಡಿಯಾಗೆಲ್ಲ ಹಿಂಗೆ ಜಗಳ ತೆಗಿದು ಏನತ್ತಿ ಚಂದ ಇರ್ತತಿ. ಯಾಕೆ ಹಿಂಗ್ಯಾಕೆ ಜಗಳ ಮಾಡ್ತೀರಿ? ಬೇರೆ ಯಾರು ನೀವು ಬೀಗರಾಗಿ ಇಟ್ಕೊಂಡು ಹಿಂಗೆ ಜಗಳ ಮಾಡತ್ರ ನೋಡಿದ್ರೆ ಏನಂತಾರೆ ಅನ್ನೋಷ್ಟು ನಿಮ್ಗೆ ಕಾಮನ್ ಸೆನ್ಸ್ ಇಲ್ಲತ್ತಿ. ಇದಕ್ಕೂ ಭಾಳ ಒಂಥರ ಅನಿಸ್ತಪ್ಪ ನಂಗೆ ತಗ. ಈಗ ಅವ್ರು ತೊಗೊಂಡಿದ್ದು ಸೀರೆಕ್ಕಿಂತ ನೀ ಕಾಸ್ಟ್ಲಿ ಇದೆ ತೊಗೊಂಡು ಆತ ಏನು ಗೆದ್ದಂಗೆ ಆತ ರಾಜ್ಯನ. ಸುಮ್ಮನೆ ಇರೋದು ಬಿಟ್ಟು ತಗ ಬಿಡ್ಲ. ಮುದುಕಿ ಭಾರಿ ಸೊಕ್ಕಿಂದ ಐತ್ಲ, ಅದು ಭಾರಿ ಸೊಕ್ಕಪ್ಪ. ಅದಕ್ಕೆ ನಾನು ಮಾಡ್ತೀನಿ ತಾನು ಮಾಡಕ್ಕೆ ಹೋಗತಿ. ಇಲ್ಲ ಮತ್ತೆ ನೀ ಮಾಡಿದೆ ಅಂತ ಸುಮ್ಮನೆ ಇರ್ತಾರ ಅವ್ರು. ನೀನೇ 10 ಮಂದಿ ನಿಂತು ಮಾತಾಡ್ತೀನಿ ಅಂತಿ, ನಿಂಗೆ ನಾಲೆಜ್ ಇಲ್ಲತ್ತಿ ಏನು ಮಾಡ್ಬೇಕು, ಅವ್ರ ಜೊತೆಗೆ ಹೆಂಗಿರ್ಬೇಕು ಅನ್ನೋದು. ಮತ್ತು ಅವ್ರಿಗೆ ಇರ್ತತನ, ಅವ್ರು ನಿನಗಿಂತ ಜಾಸ್ತಿ ಇನ್ನೊಂಚೂರು ಮಾಡೋದು. ಸುಮ್ಮನೆ ನೀ ಎಲ್ಲ ಅದಕ್ಕೂ ಇದು ಮಾಡ್ಬೇಡ. ಏನಾತೀಗ ಅಂದ್ರೆ ಈಗ ಆತು ಅವು ಏನದು ಅವೆಲ್ಲ ಬಿಡು. ಈಗ ನೀ ಹೆಣ್ಮಕ್ಳು ಸೀರೆ ಬಗ್ಗೆ ಅರ್ಬಿ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅದೇನ ನಿಮ್ಮಪ್ಪ ಅದೆಲ್ಲ ಹಾಲು ನೋಡಿ ಹೋಗಿ ಅದು ರೊಕ್ಕ ಕೊಟ್ಟು ಬಾ ಅಂತ ಹೇಳಿದ್ನಲ್ಲ, ಅದನ್ನು ಕೊಟ್ಟು ಬರೋಗ, ಅದನ್ನು ಮುಗಿಸ್ಕೋ ಕೆಲಸ. ಓಕೆನ್ ಪಾರ್ವತಿ, ನಿಂತ್ಕೊಂಡು ನಿನಗಾದ್ರೆ ಸುಸ್ತಾಗಿರ್ತದೆ ಪಾಪ. ಹೋಗಿ ರೆಸ್ಟ್ ಮಾಡೋಗು. ನಾನು ಹೋಗಿ ಹಾಲ್ ಹಿಡಿದು ದುಡ್ಡು ಕೊಟ್ಟು ಬಾ ಅಂತ ಹೇಳಿತಪ್ಪ.
ನಾ ಸೀದಾ ಅಲ್ಲಿಗೆ ಹೋಗ್ತೀನಿ ಕೆಲಸದವ ನಾನು. ಹಾಂ ಹಾಂ ಆಯ್ತು ರೀ. ಅಂದಂಗೆ ಪಾರ್ವತಿ, ಆ ಲಕ್ಷ್ಮಿಗೆ ಚೂಡಿದಾರ್ ತೊಗೊಂಡ್ರಲ್ಲವ, ಅದ್ರ ಬ್ಯಾಗ್ ನಿಮ್ಮ ಕಡೆನೇ ಐತಲ್ಲ? ಇಲ್ಲ ಅತ್ತಿಯರ ಅಮ್ಮ, ಅದು ಇದು ಅಶ್ವಿನಿ ಬ್ಯಾಗ್ನಾಗ ಐತಿ. ಅಶ್ವಿನಿನೇ ಅಂದ್ಲು, ಹೆಂಗಿದ್ರು ಅಲ್ಲಿ ಹಾಲ್ಗೆ ಹೋದ್ಮೇಲೆ ಹಾಕ್ಕೊಳ್ಳೋದಲ್ಲ, ನನ್ನ ಕಡೆನೇ ಇರಲಿ ಅದಕ್ಕೆಮ್ಮ, ನಾನೇ ಹಾಕಿ ಕೊಡ್ತೀನಿ ಅಂತಂದ್ಲ. ಸರಿ ಆಯ್ತವ, ಹಂಗೆ ಮಾಡಂಗಾರ ಅಂತ ಸುಮ್ಮನಾದೆ. ಕೊಡ್ತೀನಿ ಅಂತ ಹೇಳಕ್ಕೆ ಹೇಳೋಣ. ಆಯಿತು. ನಿಮ್ಮ ತಂಗಿದು ಡ್ರೆಸ್ ಭಾರಿ ಚಂದ ಐತೆ. ನಿಮ್ಮ ತಂಗಿ ಫೋನ್ ಹಚ್ಚಿ ಹೇಳಿ ಹಿಂಗೆ ತೊಗೊಂಡೇನೆ ಅಂತೇಳಿ ಖುಷಿ ಪಡ್ತಾಳೆ. ಹಾಂ ಆಯ್ತಮ್ಮ, ಹೇಳ್ತೀನಿ. ನಾನು ಚೂರು ಹೋಗಿ ಮುಕ್ಕೋತೀನಮ್ಮ, ಮೊದಲು ಯಾಕೋ ಭಾರಿ ಸುಸ್ತಾಗತ್ತೈತಿ. ಹೋಗು ಪಾಪ, ಹೋಗು. ಬೆಳಗಿಂದ ನಿಂತು ಸಾಕಾಗಿರ್ಬೇಕು ನಿನಗೂ. ಹೋಗವ ಹೋಗು. ಅವು ಸೀರೆ ಗಿರಿ ಎಲ್ಲ ಏನೇನದಾವ ಅವೆಲ್ಲ ಬ್ಯಾಗ್ ಚೀಲ ಹೊರಗೆ ಇಡು. ಅವನ್ನೆಲ್ಲ ಅಶ್ವಿನಿಗೆ ಹೇಳ್ತೀನಿ, ಪಿಕೋ ಪಾಲ್ಸ್ ಮಾಡಕ್ಕೆ ಕೊಟ್ಬರಾಕ ಏನ ಕೊಟ್ಬರ್ತಾಳಕ್ಕೆ ಹೋಗಿ. ಹ್ಞೂ ಆಯ್ತಮ್ಮ. ರೀ, ಜೆಂಡು ಬಾಂಬ್ ಬಾಟ್ಲಿ ಎಲ್ಲೈತಿ? ರಾತ್ರಿ ನಡುಕ್ ಹಚ್ಚಿದ್ದಲ್ಲ, ಬೈಲ್ ಕೊಡ್ತೀನಿ, ಇಲ್ಲ ಐತೆ ಬೈಲ್. ಲಕ್ಷ್ಮಿ ಡ್ರೆಸ್ ನೋಡಿದ್ರೆ ಎಷ್ಟು ಖುಷಿ ಆಕತ್ತಲ್ಲ ರೀ ಆಕಿಗೆ. ನೋಡ್ರಿ ಗೌಡ್ರೆ, ನೀವು ಮತ್ತು ಇವರು ಸೇರಿ ಹೋಗ್ತೇವೆ, ನಾವು ಬೆಂಗಳೂರಿಗೆ ಹೋಗ್ತೇವೆ, ಅದೇನೋ ರ್ಯಾಲಿ ಆಕತಿ ಅವೆಲ್ಲ, ಇದು ವಿಜಯೋತ್ಸವ ನೋಡ್ಬೇಕು ಅನ್ನತ್ತಿದ್ರಲ್ಲ, ನೋಡಿದ್ರಿ ಲಪಡದಂದೆ? ಹೋಗ್ಲಾರ್ದ ಚಲೋ ಆತ, ಬೇಕಾಗಿಲ್ಲ ಹೋಗೋದಂತೇಳಿ ನಾನು ಶಾಂತಕ್ಕೆ ಅಂದಿದ್ದಕ್ಕೆ ಚಲೋನ ಆತ. ನೋಡಿದ್ರಿ 11 ಮಂದಿ, ಒಬ್ರಲ್ಲ ಇಬ್ರಲ್ಲ. ಕೇಳಿದ್ರೆ ಭಾಳ ಬೇಜಾರಾಕೈತ್ರಿ ಗೌಡ್ರ ಅಲ್ಲ? ರೋಡ್ ಶೋ ಮಾಡಕ್ ಬಿಟ್ಟಿದ್ರ ಇಷ್ಟೆಲ್ಲ ರಾಡಿನೇ ಹಾಕಿದ್ದಿಲ್ಲ. ರೋಡ್ ಶೋ ಮಾಡಕ್ ಬಿಟ್ಟಿದ್ರೆ ಈಗ ನಿಮ್ಮ ಸಮೀಪ ಆಗಿರುವಂಥ ಏರಿಯಾದಿಂದ ಅಲ್ಲೇ ನಿಂತು ನೋಡಿ ಬಿಡ್ತಿದ್ರಿ, ಮುಗಿದೋಕಿತ್ತು. ಎಲ್ಲರೂ ಸ್ಟೇಡಿಯಂಗೆ ಹೋಗಿದ್ದಿಲ್ಲ, ಎಲ್ಲರೂ ವಿಧಾನಸೌಧಕ್ಕೆ ಹೋಗಿದ್ದಿಲ್ಲ. ಸಮೀಪ ಆಗುವಂಗ ರೋಡ್ ಶೋಕ್ಕೆ ನಿಂತು ನೋಡಿ ಸಮಾಧಾನ ಮಾಡ್ಕೊಂಡ್ಬಿಡ್ತಿದ್ರು. ಇವ್ರು ಮಾಡಕ್ ಬಿಡ್ಲಿಲ್ಲಲ್ಲ, ಒಂದೇ ಕಡೆ ಕೂಡ್ರಿ ಅಂತೇಳಿ ಪಾಪ ಇಷ್ಟು ಜನ ಅಮಾಯಕರು ಜೀವ ತೇರಿ ಹಂಗ ಆತು. ಅದಕ್ಕೆ ಹೋಗ್ಬೇಡ ಅಂದಿದ್ದು ನಾನಂತರು. ಯಪ್ಪ ನನಗರ ಇವೆಲ್ಲ ಹೆದರಿಕೆ ಬರ್ತಾವಪ್ಪ ಯಪ್ಪ ಆತಾಗ. ನೋಡು ಹೊಕ್ಕನ್ ಅಂತೇಳಿ ಇವ್ರಂತರು ಈಕಿನ ಗಿರ್ಜಿ ನಿಮ್ಮ ಗೌಡ್ರು, ನಾ ಹೋಗವನ ನಾ ನೋಡವನಿ, ನಾ ಹೋಗ್ಲೇಬೇಕು, ನಂಗರ ಅದ ಮನಸ್ಸು ತಡಿವಲ್ತು, ನಾನು ಹೋಗ್ಲೇಬೇಕು ಅಂತೇಳಿ ತಲೆ ಹಿಡಿದು ಪಟ್ಟು ಹಿಡಿದು ಕುಂತು ಬಿಟ್ಟಾರ. ನಾನು ಯಪ್ಪ ಬೇಡಪ್ಪ ಯಪ್ಪ, ನೀವು ಹೋಗೋದು ಬೇಡ ನೋಡೋದು ಬೇಡ, ಇದೇನು ಇದು ಆಟನೇ ಇದು, ಬ್ಯಾಡ್ರಿಪ್ಪ ಹೋಗೋದು ಅಂತೇಳಿ ಜಗ್ ಒತ್ತಾಯ ಮಾಡಿ ಬಿಡಿಸಿದ್ ನೋಡಿ ಗಿರ್ಜಿ. ನುಗ್ಲು ಟಿಕೆಟ್ ತೊಗೊಂಡಾರು ನುಗ್ಗ್ಯಾರ, ತೊಗೊಲಾರ್ದಾರು ನುಗ್ಗ್ಯಾರ, ಹಂಗಾಗಿ ಮತ್ತಿಂಥದ್ದಾಗಿದ್ದದು. ಪಾಪ ಆದರೂ ಅಮಾಯಕ ಅದೇನ ನೋಡೋದು, ಸೆಲೆಬ್ರೇಷನ್ ಮಾಡ್ಬೇಕಾ ಏನು ಹಿಂಗಾತಲ್ಲಪ್ಪ ಅಂತೇಳಿ ದುಃಖ ಪಡ್ಬೇಕಾ, ಹಂಗಾತ್ ನೋಡಿ ಬಾಳೆ. ಪಾಪ ಮನಿಯಾನವ್ರು ಆ ಹೆಣ್ಣು ಮಕ್ಳು ಮೈ ಮೇಲೆ ಬಿದ್ದು ಉಳ್ಳಾಡ್ತಾವ್ ನೋಡಂದ್ರತಿ. ಹೌದಪ್ಪ, ಹೆಣ್ಮಕ್ಳಿಗೆ ಎದಕ್ ಬೇಕು, ಗಂಡು ಮಕ್ಕಳು ಸಂಧ್ಯಾಗ ಹೋಗಿ ನೋಡುವಂಥದ್ದು. ತಾನು ಮನೆಯಾಗ ಇರೋದು ಬಿಟ್ಟು ಹೋಗ್ಯಾವು ನುಗ್ಲು ತಿಕ್ಕಾಡಕ. ಆ ಇಡಿಯೋದಾಗ ನೋಡಿದ್ವಲ್ಲ, ಏನೊಂದ್ರತಿ ನುಗ್ಗುತ್ತಾವ, ಒಂದ್ರತಿ ಗಂಡು ಮಕ್ಳಿಗೆ ಹೆಣ್ಮಕ್ಳಿಗೆ ಇಡಕಾರನ ಹಾಕಿ ಆತ ಎಳ್ದಾಡಿ ಬಿಟ್ಟಾರ. ನೋಡು ಎಂತ ಹಣೆ ಭಾರಿ ಕೆಟ್ಟ ಅನಿಸ್ತವ. ಕೇಳಿದ್ದೀನಿ ನೋಡಿ, ನನಗಂತೂ ಭಾರಿ ಬೇಜಾರಾತ ಬಿಡ. ಸೆಕ್ಯೂರಿಟಿ ಬರೋಬ್ಬರಿ ಇಲ್ಲ ಅಷ್ಟೇ. ಹೌದು ಹೌದು, ಸೆಕ್ಯೂರಿಟಿ ಬರೋಬ್ಬರಿ ಇಲ್ಲ. ಏನಂತೀವಿ ಅಮ್ಮ, ಸೆಕ್ಯೂರಿಟಿ ಬರೋಬ್ಬರಿ ಇದ್ದಿತ್ತಂದ್ರೆ ಹಿಂಗೆ ಹಾಕಿದ್ದಿಲ್ಲ ನೋಡು. ನಮ್ಮ ಮನ್ಯಾಗ ಎಲ್ಲದವ ಚಕ್ಕಿ ರೊಟ್ಟಿ ಬೇಕಂತಂದ್ರೆ ಮಾಡ್ಕೊಂಡು ತಿನ್ ನಿಮ್ಮ ಮನ್ಯಾಗ. ಅದನ್ನು ನಮ್ಮನ್ನು ಕೇಳ್ತಿಯಲ್ಲ, ಬೇಸದ ಹೇಳಿ ನೀನು. ಒಟ್ಟು ನಮ್ಮ ಜನ್ಮ ತಿನ್ಬೇಕಂತೀನಿ ನೀನು. ಏನು ನಮ್ಮ ಉಪಕಾರಕ್ಕೆ ಬದುಕಿ ಅನ್ಲೇ ನೀನು? ಚಕ್ಕಿ ರೊಟ್ಟಿ ಇಲ್ಲಿಂದ ಮಾಡಕ್ಕೆ ಹೋಗೋಣ. ನನ್ನ ಮನ್ಯಾಗ ಮಾಡಿ ತಂಗಳದ್ ಬಿಡಬೇಡ ಅಂತ ಹೇಳ್ತೇನೆ ನಾನು. ಹಾಗಾಗಿ ಬಿಸಿ ಆಗಾಗ ಮಾಡ್ಕೊಂಡು ತಿಂದ್ಬಿಡ್ತೇವೆ ಹೊತ್ತಾಗ. ಅವ್ನು ಮಾಡಿ ಸ್ಟಾಕ್ ಇಡೋದು ಬೇಡ ಅಂತೇಳಿ ಹೇಳಿದ್ದಕ್ಕೆ ಕೆಚ್ಗೆ ಮಾಡೋದು ಬಿಟ್ಟಾಳ. ಈಗ ಏನಾರ ಮೋಸ ಮಾಡಿದ್ರೇನು ಮನ್ಯಾಗ? ಮತ್ತೆ ಚಕ್ಕಿ ರೊಟ್ಟಿ ಕೇಳಕತ್ತೀಯಲ್ಲ ಯಾಕ? ಅವ ಅಕ್ಕಷ್ಟು ಫೋನ್ ಮಾಡತ್ತಾಳ, ನೀ ಇಲ್ಲೇ ಮಾತಾಡ್ಕೊಂಡು ನಿಂತ್ಬಿಟ್ಟು. ನಾನು ಹಿತ್ಲು ಬಾಗ್ಲಿಂದ ಬಂದು ನೋಡಿದ್ದು ಈಗ ರಿಂಗ್ ಆಗಿ ಅಲ್ಲೇ ಕಟ್ಟಾಗೈತಿ. ಹೌದಾ? ಏನಮ್ಮ ಕೇಳೇ ಇಲ್ಲ, ಸುಡುಗಾಡ್ ಸೈಲೆಂಟ್ ಆಗಿತ್ತ ಏನಪ್ಪ ಅನ್ನತ್ತಾಗ. ನೋಡ್ಲಿಲ್ಲ ನೋಡ ನಾನು. ಒಂಚೂರು ನೋಡ್ಬಾರ್ದು ನಾವ ಲಕ್ಷ ಕೊಟ್ಟು ಚಂದಾಗಿ ಏನು ಎತ್ತ ಅಂತೇಳಿ. ಪಾಪ ಎದಕ್ಕೆ ಹಚ್ಚಿದ್ಲ ಏನ ಅಕ್ಕ. ವಾಪಸ್ ಹಚ್ಚಕ್ಕೆ ನನ್ನ ಫೋನ್ನಾಗ ಕರೆನ್ಸಿನೂ ಇಲ್ಲ. ನಿನ್ನ ಫೋನ್ನಾಗ ಐತೆ? ಇಲ್ಲಲ್ಲ ಹುಡುಗಿ, ನನ್ನ ಫೋನ್ನಾಗೂ ಇಲ್ಲ. ಇನ್ನೊಂದು 2 ದಿನ ರಿಂಗ್ ಹಾಕತ್ತಟ್ಟೆ ಅದು. ಆಮೇಲೆ ರಿಂಗೂ ಆಗಲ್ಲ, ಪಂಗೂ ಆಗಂಗಿಲ್ಲ. ಯಾಕಂದ್ರೆ ರೊಕ್ಕ ಹಾಕ್ಸೋ ಮಟ್ಟ ಫೋನ ಚಾಲು ಮಾಡೋದಲ್ಲ. ಒಂದು ದರಿದ್ರ ಗಟ್ಟಿದ್ ಗೊತ್ತಾಗ ಮೊದ್ಲು ಚಲೋ ಇತ್ತಾಗ. ರೊಕ್ಕ ಹಾಕ್ಸಿಲ್ಲ ಅಂದ್ರೆ ಬರೋ ಫೋನಾರ ಬರ್ತಿದ್ವು. ಈಗ ಹಂಗಲ್ಲವ, ರೊಕ್ಕ ಹಾಕಿಸ್ಕೊಳ್ಳೇಬೇಕು, ಬರೋ ಫೋನ್ ಕಟ್ ಮಾಡ್ಬಿಡ್ತಾರ. ಏನಣೆ ಬರ ನೋಡತ್ತಾಗ. ರೊಕ್ಕ ಮಾಡಕ್ ಒಂದು ದಂಧೆನ ಸಂತಕ್ಕ. ರೊಕ್ಕ ಮಾಡಕ್ ಹಿಂಗೆಲ್ಲ ಮಾಡ್ತಾವ್. ಅದಕ್ಕೆ ಸುಮ್ಬಿಟ್ರಿ ಈಗ ಮತ್ತೆ ಇವ್ರು ಮಿಸ್ ಕಾಲ್ ಕೊಟ್ಕೊಂತ ಕುಂತಿಗಿಂತಾರಂತೇಳಿ ಹಿಂಗೆ ಮಾಡ್ತಾವ್ ನೋಡಿ. ಏನು ಮಾಡ್ತಿ? ಎದಕ್ಕೆ ಹಚ್ಚಿದ್ಲ ಏನ ಗಿರ್ಜಿ? ಒಂದು ಮಿಸ್ ಕಾಲ್ ಕೊಡ್ಲೆ ಫೋನ್, ನನ್ನ ಮಗಳಿಗೆ ಒಂದು ಫೋನ್ ಹಚ್ಕೊಡು. ಅಯ್ಯೋ ಶಾಂತಕ್ಕ, ನಾನೇ ಹಿಂಗೆ ಕುಂತ ಸಾಯರ್ ಮೇಲೆ ಮೇಯರ್ ಬಿದ್ರು ಅಂತೇಳಿ ನನ್ನ ಫೋನ್ನೇ ಕರೆನ್ಸಿ ಇದ್ರೆ ನೀ ಹೇಳೋ ಮಟ್ಟ ಕಾಯ್ದಿದ್ದೇನೆ ಶಾಂತಕ್ಕ. ನಾನು ಇಲ್ಲೇವ ನನ್ನ ಫೋನ್ನೇ ಕರೆನ್ಸಿ? ನಾನು ಹಾಕ್ಸೇ ಇಲ್ಲ. ನಂದು ಏನು ಇನ್ನೊಂದು 2 ದಿನಕ್ಕೆ ಬಂದು ಬಿಡ್ತೈತೆ ಏನೋ ಫೋನ್ ಗೊತ್ತಿಲ್ಲ. ಪಾಪ ಎದಕ್ಕೆ ಹಚ್ಚಿತ್ತ ಏನಾತಾಗ. ಈಕಿನ ಲಕ್ಷ್ಮಿ ಹೋಗ, ಇಲ್ಲೆಲ್ಲಾರ ಕರೆನ್ಸಿ ಏನಾರು ಹಾಕಿಸ್ಕೊಂಬ ಹೋಗತ್ತಾಗ. ಹೋಗವ, ಎಲ್ಲ ಹಾಕಿಸ್ಕೊಂಬರಕ್ಕೆ ಹೋಗ್ಲತ್ತಾಗ. ಇಲ್ಲೇ ಹಾಕಂಗಿಲ್ಲ ಬಿಡಂಗಿಲ್ಲ. ಇಲ್ಲೆಲ್ಲೂ ಅಲ್ಲೇ ಇದು ಫೋನ್ಯಾಗ ರೀಚಾರ್ಜ್ ಮಾಡ್ಬೇಕು, ಇಲ್ಲ ಹುಬ್ಳಿಗೆ ಹೋಗ್ಬೇಕು ಅಷ್ಟೇ.